ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಭಾಗ 20. ಏನು ಕೇಳಿಸಲಿಲ್ಲ ಎಂದು ಮತ್ತೆ ಕೇಳಿದ್ದಕ್ಕೆ ನಿಮ್ಮ ಕೆಲಸದಾಕೆ ನಾನು ಎನ್ನುತ್ತಾಳೆ ಗಾನವಿ. ಗುಡ್, ಆ ವಿಷಯ ನಿನಗಿನ್ನೂ ನೆನಪಿದೆ ಅಂದಾಗ ಸ್ವಲ್ಪ ನೋವಿನಿಂದ ಬಾಯಿಂದ ಮಾತು ಬಾರದೆ ಹೌದು ಎಂದು ತಲೆಯಾಡಿಸುತ್ತಾಳೆ. ತಲೆಯಾಡಿಸುತ್ತಿರುವ ಗಾನವಿಯನ್ನೇ ನೋಡುತ್ತಿದ್ದ ಹಾದಿಗೆ ಗಾನವಿ ತಲೆ ಸ್ನಾನ ಮಾಡಿದ್ದಾಳೆ ಅನ್ನಿಸುತ್ತೆ. ತಲೆಗೆ ಟವಲ್ ಸುತ್ತಿಕೊಂಡು ಪೂಜೆ ಮಾಡಿದ್ದರಿಂದ ಹಣೆಯಲ್ಲಿ ಕುಂಕುಮ ಬೊಟ್ಟು, ಸಿಂಧೂರ, ಭಯದಿಂದ ಪಟಪಟ ಎನ್ನುತ್ತಿರುವ ಕಾಡಿಗೆ ಕಣ್ಣುಗಳು, ಯಾವುದೇ ಮೇಕಪ್ ಇಲ್ಲದೆ ಸಹಜ ಸೌಂದರ್ಯ ರಾಶಿಯಂತೆ ಕಾಣುತ್ತಿದ್ದರೆ ಹಾದಿ ಗಾನವಿಯ ಮುಖಕ್ಕೆ ಇನ್ನೂ ಹತ್ತಿರ ಬರುತ್ತಾ ಅವಳ ಕುತ್ತಿಗೆ ಮತ್ತು ಭುಜದ ಮಧ್ಯದಲ್ಲಿ ತಲೆಯಿಟ್ಟು ಅವಳಿಂದ ಬರುತ್ತಿದ್ದ ಸಹಜವಾದ ಶ್ರೀಗಂಧದ ಪರಿಮಳವನ್ನು ಆಸ್ವಾದಿಸುತ್ತಾ ಇರುತ್ತಾನೆ. ಹಾದಿ ಅಷ್ಟು ಹತ್ತಿರ ಬರುವಾಗ ಗಾನವಿಗೆ ಸ್ವಲ್ಪ ಭಯವಾಗುತ್ತದೆ. ಆ ಪರಿಮಳದಲ್ಲಿ ಎಲ್ಲಿಲ್ಲದ ಮದವಿದ್ದರೆ ತನಗೆ ತಿಳಿಯದಂತೆ ಗಾನವಿಯ ಮುಖಕ್ಕೆ ಅತಿ ಹತ್ತಿರವಾಗಿ ಕೆಂಪಾಗಿ ಆಕರ್ಷಿಸುತ್ತಿರುವ ಅವಳ ತುಟಿಗಳಿಗೆ ಅತಿ ಹತ್ತಿರ ಬರುತ್ತಾನೆ. ಆದಿ ಮಾಡುತ್ತಿರುವ ಕೆಲಸಕ್ಕೆ ಗಾನವಿ ಜೋರಾಗಿ ಉಸಿರು ಬಿಗಿ ಹಿಡಿಯುತ್ತಾಳೆ. ಆದಿ ತನ್ನ ತುಟಿಗಳಿಗೆ ಹತ್ತಿರ ಬರುವುದನ್ನು ಗಮನಿಸಿದ ಗಾನವಿ ರಾತ್ರಿ ಆದಿ ಆಡಿದ ಮಾತುಗಳು ನೆನಪಾಗಿ ತಕ್ಷಣ ತನ್ನ ಅಂಗೈಗಳನ್ನು ಆದಿ ಎದೆಯ ಮೇಲೆ ಇಟ್ಟು ಸ್ವಲ್ಪ ದೂರಕ್ಕೆ ತಳ್ಳಿ ತನ್ನ ಮುಖವನ್ನು ಟಕ್ಕನೆ ಪಕ್ಕಕ್ಕೆ ತಿರುಗಿಸುತ್ತಾಳೆ. ಗಾನವಿ ಹಾಗೆ ಮಾಡಿದ್ದರಿಂದ ಆದಿ ಪಾದಗಳು ಒಂದು ಹೆಜ್ಜೆ ಹಿಂದಕ್ಕೆ ಬೀಳುತ್ತವೆ. ಅವನ ತುಟಿಗಳು ಗಾನವಿಯ ಕೆನ್ನೆಗೆ ಇಂಚು ದೂರದಲ್ಲಿ ನಿಂತು ಹೋಗುತ್ತವೆ. ತನ್ನ ಎದೆಗೆ ನೇರವಾಗಿ ತಾಕಿದ ಗಾನವಿಯ ಕೈಗಳನ್ನು ನೋಡುತ್ತಾ ತಕ್ಷಣ ಎಚ್ಚೆತ್ತುಕೊಂಡು ತನ್ನ ಕೆಲಸಕ್ಕೆ ಡಿಸ್ಟರ್ಬ್ ಆಗಿದ್ದಕ್ಕೆ ಸ್ವಲ್ಪ ಕಿರಿಕಿರಿ ಪಟ್ಟುಕೊಳ್ಳುತ್ತಾ ಇರುತ್ತಾನೆ. ತನ್ನಿಂದ ಆದಿ ದೂರ ಸರಿದಿದ್ದರಿಂದ ಗಾನವಿ ಅಲ್ಲಿಯವರೆಗೂ ಬಿಗಿ ಹಿಡಿದಿದ್ದ ಉಸಿರು ಬಿಟ್ಟು ಗಾಳಿ ತೆಗೆದುಕೊಳ್ಳುತ್ತಾಳೆ. ಗಾನವಿಯನ್ನೇ ನೋಡುತ್ತಾ ನನ್ನನ್ನೇ ತಳ್ಳುತ್ತೀಯಾ, ನಿನ್ನ ಕತೆ ಹೇಳುತ್ತೇನೆ ಇರು ಎಂದು ಅಂದುಕೊಳ್ಳುತ್ತಾ ತಟ್ಟನೆ ಆದಿ ಟಾಪಿಕ್ ಬದಲಾಯಿಸುತ್ತಾ, ಬರೀ ನೀನು ನನ್ನ ಕೆಲಸದಾಕೆ ಆದಾಗ ನನ್ನ ಕೆಲಸಗಳನ್ನೆಲ್ಲ ನೀನೇ ಮಾಡಬೇಕು ತಾನೇ ಅಂದಾಗ ಹೌದು ಎಂದು ತಲೆಯಾಡಿಸುತ್ತಾಳೆ. ಹಾಗಾದರೆ ವರ್ಕೌಟ್ಸ್ನಿಂದ ನನ್ನ ಬಾಡಿಗೆ ಬೆವರು ಬಂದಿದೆ, ಟವಲ್ ತೆಗೆದುಕೊಂಡು ಒರೆಸು ಅನ್ನುತ್ತಾನೆ. ಆ ಮಾತಿಗೆ ಕಕ್ಕಾಬಿಕ್ಕಿಯಾಗಿ ನೋಡುತ್ತಾಳೆ ಗಾನವಿ. ಏನು ಆ ನೋಟ, ಕೆಲಸದವರು ಇಂತಹ ಕೆಲಸ ಮಾಡುತ್ತಾರಾ ಎಂದು ಯೋಚಿಸುತ್ತಿದ್ದೀಯಾ ಅಂದಾಗ ಮಾತು ಗಂಟಲು ದಾಟಿ ಬರದಿದ್ದರೂ ಹೌದು ಎನ್ನುವ ಭಾವ ಅವಳ ಕಣ್ಣಲ್ಲಿ ಕಾಣುತ್ತಿದ್ದರೆ, ನೀನು ಎಲ್ಲರಂತಹ ಕೆಲಸದಾಕೆ ಅಲ್ಲ. ನಮ್ಮ ಗ್ರಾನಿ ನನಗೋಸ್ಕರವೇ ಸ್ಪೆಷಲ್ ಆಗಿ 50 ಲಕ್ಷ ಕೊಟ್ಟು ಕರೆತಂದಿರುವ ಕೆಲಸದಾಕೆ ನೀನು. ಹಾಗಾಗಿ ನನ್ನ ಕೆಲಸಗಳೆಲ್ಲ ಮಾಡಬಹುದು ಎಂದು ಅನ್ನುತ್ತಿದ್ದರೆ ಆ ಮಾತಿಗೆ ಏನೂ ಮಾತನಾಡದೆ ಮೌನವಾಗಿ ನಿಲ್ಲುತ್ತಾಳೆ ಗಾನವಿ. ಏನು ಇನ್ನೂ ಹಾಗೆಯೇ ಇದ್ದೀಯಾ, ನಾನು ಹೇಳಿದ್ದು ಕೇಳಿಸಲಿಲ್ಲವಾ ಅಂದಾಗ ಕೇಳಿಸಿತು ಎಂದು ಭಯದಿಂದ ಸ್ಪೀಡಾಗಿ ಓಡಿದಂತೆಯೇ ಹೋಗಿ ಟವಲ್ ತೆಗೆದುಕೊಂಡು ಬರುತ್ತಾಳೆ ಗಾನವಿ. ಹೀಗೆ ಇರಬೇಕು ಸ್ಪೀಡಾಗಿ ಎಂದು ಅನ್ನುತ್ತಾನೆ ಆದಿ. ಆಗಲೇ ನಾನು ನಿನ್ನ ಹತ್ತಿರ ಬಂದರೆ ಬಾರದೆ ತಡೆದಿದ್ದೆ ಅಲ್ವಾ, ಈಗ ನೀನೇ ನನ್ನ ಹತ್ತಿರ ಬರಬೇಕು. ಈಗ ಹೇಗೆ ನನ್ನ ಹತ್ತಿರ ಬಾರದೆ ಇರುತ್ತೀಯೋ ನಾನು ನೋಡುತ್ತೇನೆ ಎಂದು ಅಂದುಕೊಳ್ಳುತ್ತಾನೆ. ಇನ್ನು ಟವಲ್ ಹಿಡಿದುಕೊಂಡು ಹಾಗೆಯೇ ನಿಂತಿರುವ ಗಾನವಿಯನ್ನು ನೋಡುತ್ತಾ, ಬೇಗ ಆಗಲಿ, ಇನ್ನೂ ಎಷ್ಟು ಹೊತ್ತು ಹಾಗೆ ನೋಡ್ತಾ ಇರ್ತೀಯ ಎಂದು ಅನ್ನುತ್ತಾನೆ ಆದಿ. ಇನ್ನು ತಪ್ಪದೆ ಆದಿ ಬಾಡಿಯನ್ನು ಒರೆಸಲು ಟವಲ್ ತೆಗೆದುಕೊಂಡು ಅವನ ಹತ್ತಿರ ಬರುತ್ತಾಳೆ ಗಾನವಿ. ತಕ್ಷಣ ಅಲ್ಲಿರುವ ಸ್ಟೂಲ್ ಮೇಲೆ ಕುಳಿತುಕೊಳ್ಳುತ್ತಾ ಆಗಲಿ ಎಂದು ಅಂದಾಗ ಮೆಲ್ಲಗೆ ತನ್ನ ಕೈಯಲ್ಲಿದ್ದ ಟವಲ್ನಿಂದ ಆದಿ ಬಾಡಿಗೆ ಹತ್ತಿರ ಬಂದು ಬೆವರಿನಿಂದ ಹೊಳೆಯುತ್ತಿರುವ ಅವನ ಎದೆ, ಬಲಿಷ್ಠವಾದ ತೋಳುಗಳು, 6 ಪ್ಯಾಕ್ ಬಾಡಿ ನೋಡುತ್ತಾ ಆದಿ ಎದೆಗಿರುವ ಬೆವರನ್ನು ಹೊರೆಸುತ್ತಾ ಇದ್ದರೆ ಗಾನವಿ ಮನಸ್ಸಿನಲ್ಲಿ ಏನೋ ತಿಳಿಯದ ಫೀಲಿಂಗ್. ಆಗಲೇ ಆದಿ ಗಾನವಿಯನ್ನು ನೋಡುತ್ತಾ ಹೇಗೆ ಫೀಲ್ ಆದನೋ ಅದೇ ಫೀಲಿಂಗ್ ಗಾನವಿ ಮನಸ್ಸಿಗೂ ಉಂಟಾಗುತ್ತದೆ. ಆದರೆ ಹೊರಗೆ ತೋರಿಸಿಕೊಳ್ಳಲಿಲ್ಲ.
ಬದಲಾಗುತ್ತಿರುವ ಗಾನವಿನ ಫೀಲಿಂಗ್ಸ್ನ ಅವಳ ಫೇಸ್ ಎಕ್ಸ್ಪ್ರೆಷನ್ ನೋಡಿ ಗಮನಿಸುತ್ತಾ, ಈಗ ತಿಳಿಯುತ್ತಿದೆಯಾ ನಿನಗೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಗಾನವಿಯ ಪರಿಸ್ಥಿತಿಗೆ ನಗುತ್ತಾನೆ. ತನ್ನ ಫೀಲಿಂಗ್ಸ್ನ ಅತಿ ಕಷ್ಟವಾಗಿ ಕಂಟ್ರೋಲ್ ಮಾಡಿಕೊಳ್ಳುತ್ತಿರುವ ಗಾನವಿಗೆ ತಕ್ಷಣ ತನ್ನ ಅಂತರಾತ್ಮ ಮತ್ತೆ ರಾತ್ರಿ ಆದಿ ಅಂದ ಮಾತುಗಳನ್ನು ನೆನಪು ಮಾಡುವುದರೊಂದಿಗೆ ಸ್ಪೀಡಾಗಿ ಬೆವರೆಲ್ಲ ಹೊರಿಸಿ ಮುಗಿಯಿತು ಅಂದ್ಲು. ಏನದು ಹೊರಿಸುವುದು, ಸರಿಯಾಗಿ ಹೊರಿಸು ಎಂದು ಅನ್ನುವುದರೊಂದಿಗೆ ಅತಿ ಕಷ್ಟವಾಗಿ ಇನ್ನೊಮ್ಮೆ ಆದಿಗೆ ಹತ್ತಿರ ಬಂದು ಟವಲ್ನಿಂದ ಇನ್ನೊಮ್ಮೆ ಒರೆಸಿ ಮುಗಿಯಿತು ಎಂದು ಸಣ್ಣ ದನಿಯಲ್ಲಿ ಹೇಳುತ್ತಾಳೆ. ಗಾನವಿಯ ಪರಿಸ್ಥಿತಿ ಅರ್ಥ ಮಾಡಿಕೊಂಡ ಆದಿ, ಹಾಂ ಸರಿ, ಪ್ರೋಟೀನ್ ಶೇಕ್ ಅಂದಾಗ ಪ್ರೋಟೀನ್ ಶೇಕ್ ತೆಗೆದುಕೊಂಡು ಬಂದು ಆದಿ ಕೈಗಿಟ್ಟು ತಿರುಗಿ ಕೆಳಗೆ ಹೋಗಲು ಅನುವಾಗುತ್ತಾಳೆ. ಎಲ್ಲಿಗೆ ಎಂದು ಮತ್ತೆ ಗಾನವಿಯನ್ನು ತಡೆಯುತ್ತಾನೆ ಆದಿ. ನಿಮಗೆ ಟಿಫನ್ ಪ್ರಿಪೇರ್ ಮಾಡಲು ಕೆಳಗೆ ಹೋಗುತ್ತಿದ್ದೇನೆ ಅಂದಾಗ, ನಾನು ಇನ್ನೂ ಹೋಗಲು ಹೇಳಿಲ್ಲ ನಿನ್ನನ್ನು ಎಂದು ಆದಿ ಹೇಳಿದಾಗ ಕೆಳಗೆ ಹೋಗುವವಳು ಅಲ್ಲೇ ನಿಂತು ಹೋಗುತ್ತಾಳೆ. ಸೈಲೆಂಟಾಗಿ ನಿಂತ ಗಾನವಿಯನ್ನು ನೋಡಿ, ನಾನು ಶವರ್ಗೆ ಹೋಗುತ್ತಿದ್ದೇನೆ, ಈ ನನ್ನ ಡ್ರೆಸ್ ತೆಗೆದಿಡು ಎಂದು ತನ್ನ ಬೆಡ್ರೂಮ್ಗೆ ಬಂದು ವಾಶ್ರೂಮ್ಗೆ ಹೋಗುತ್ತಾನೆ ಆದಿ. ವಾಶ್ರೂಮ್ ಒಳಗೆ ಹೋದಾಗ ಅವನ ಡ್ರೆಸ್ ತೆಗೆದು ಬೆಡ್ ಮೇಲೆ ಇಟ್ಟು ಇನ್ನೂ ಅಲ್ಲೇ ಇದ್ದರೆ ಇನ್ನೇನು ಕೆಲಸ ಹೇಳುತ್ತಾನೋ ಎಂದು ಅಂದುಕೊಳ್ಳುತ್ತಾ ಆದಿ ಹೊರಗೆ ಬರುವ ಮೊದಲೇ ಕೆಳಗೆ ಹೋಗುತ್ತಾಳೆ ಗಾನವಿ. ಆದಿ ಸ್ನಾನ ಮಾಡಿ ಹೊರಗೆ ಬರುವಷ್ಟರಲ್ಲಿ ಗಾನವಿ ಅಲ್ಲಿ ಇಲ್ಲದಿರುವುದರಿಂದ ತುಂಬ ಭಯಪಟ್ಟ ಹಾಗಿದೆ ಎಂದು ಅಂದುಕೊಳ್ಳುತ್ತಾ ತಲೆ ಒರೆಸಿಕೊಂಡು ಬೆಡ್ ಮೇಲಿರುವ ಡ್ರೆಸ್ ತೆಗೆದು ಹಾಕಿಕೊಳ್ಳುತ್ತಾನೆ. ತಲೆ ಬಾಚಿಕೊಂಡು ನಂತರ ಡಿಯೋ ಸ್ಪ್ರೇ ಮಾಡಿಕೊಂಡು ರೆಡಿಯಾಗಿ ಕೆಳಗೆ ಬರುತ್ತಾನೆ. ಕೆಳಗೆ ಬರುತ್ತಿರುವ ಆದಿನ ಓರೆಗಣ್ಣಿನಿಂದ ನೋಡುತ್ತಾ ಇರುತ್ತಾಳೆ ಗಾನವಿ. ಆದಿ ಕೆಳಗೆ ಬರುವಷ್ಟರಲ್ಲಿ ಅರುಂಧತಿ ಅವರು ಅಲ್ಲೇ ಇರುವುದರಿಂದ ಗುಡ್ ಮಾರ್ನಿಂಗ್ ಗ್ರಾನಿ ಎನ್ನುತ್ತಾ ವಿಶ್ ಮಾಡುತ್ತಾನೆ. ಗುಡ್ ಮಾರ್ನಿಂಗ್ ಆದಿ ಎನ್ನುತ್ತಾ ಗಾನವಿ, ಆದಿ ಬಂದಿದ್ದಾನೆ, ಟಿಫನ್ ಬಡಿಸು ಎಂದು ಕರೆಯುವುದರೊಂದಿಗೆ ಅಡುಗೆ ಮನೆಯಿಂದ ಹೊರಗೆ ಬಂದು ಆದಿಗೆ ಟಿಫನ್ ಬಡಿಸುತ್ತಾಳೆ ಗಾನವಿ. ಇಷ್ಟರಲ್ಲಿ ಅಲ್ಲಿಗೆ ಶಾಂಭವಿ ಕೂಡ ಬರುವುದರಿಂದ, ಏನು ಶಾಂಭವಿ, 2 ದಿನಗಳಿಂದ ನಿಮ್ಮ ಅಣ್ಣ ಪ್ರಸಾದ್ ಕಾಣಿಸುತ್ತಿಲ್ಲ, ಎಲ್ಲಿಗೆ ಹೋದ ಎಂದು ಕೇಳುವುದರೊಂದಿಗೆ ಗಲಿಬಿಲಿಗೊಳ್ಳುತ್ತಾಳೆ ಶಾಂಭವಿ. ಎಷ್ಟು ಜಾಗೃತೆಯಾಗಿ ಇದ್ದರೂ ಈ ಮುದುಕಿಯ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಆಗಲ್ಲ ಅಂದುಕೊಳ್ಳುತ್ತಾ ಅರುಂಧತಿಯವರಿಗೆ ಉತ್ತರ ಹೇಳದೆ ಒಂದು ನಗು ನಕ್ಕು ಓಡಿ ಹೋಗುತ್ತಾಳೆ. ಇಷ್ಟರಲ್ಲಿ ಅಲ್ಲಿಗೆ ಕೃಷ್ಣಕುಮಾರ್ ಅವರು ಕೂಡ ಬರುವುದರಿಂದ, ಅಮ್ಮ ಏನು ಕೇಳುತ್ತಿದ್ದಾರಲ್ಲ, ಉತ್ತರ ಹೇಳು ಶಾಂಭವಿ ಅಂದಾಗ ಇವರು ಕೂಡ ಈಗಲೇ ಬರಬೇಕಾ ಅಂದುಕೊಳ್ಳುತ್ತಾ, ಅದು ನಮ್ಮ ಅಣ್ಣ ನಮ್ಮ ಊರಿಗೆ ಹೋಗಿದ್ದಾರೆ ರೀ, ಅಲ್ಲಿ ಕೆಲವು ಸಣ್ಣ ಕೆಲಸಗಳಿವೆ, ನೋಡಿಕೊಂಡು ಬರುತ್ತೇನೆ ಎಂದರು ಎಂದು ಅನ್ನುತ್ತಾಳೆ ಶಾಂಭವಿ. ನೀವು ಊರು ಬಿಟ್ಟು ತುಂಬ ಕಾಲವಾಯಿತು ಅಲ್ವಾ ಶಾಂಭವಿ, ಇನ್ನೂ ಅಲ್ಲಿ ಏನು ಆಸ್ತಿಗಳು ಉಳಿದಿವೆ ಎಂದು ಇನ್ನೂ ಕೆಲಸಗಳು ಇರಲು ಎಂದು ಕೇಳುತ್ತಾರೆ ಕೃಷ್ಣಕುಮಾರ್ ಅವರು. ಆಸ್ತಿಗಳು ಹೋದರೆ ಸ್ನೇಹಿತರು ಇರಲ್ವಾ ರೀ, ಅವರನ್ನು ಭೇಟಿಯಾಗಲು ಏನೋ ಸಣ್ಣ ಕೆಲಸಗಳಿವೆ, ಅವು ನೋಡಿಕೊಂಡು ಬರುತ್ತೇನೆ ಎಂದು ಹೇಳಿದರು. ಅಂತಹದಕ್ಕೆ ನಮ್ಮ ಅಣ್ಣ ಏನೋ ತಪ್ಪು ಮಾಡಿದ ಹಾಗೆ ಯಾಕೆ ಅಷ್ಟು ರಾದ್ಧಾಂತ ಮಾಡುತ್ತಿದ್ದೀರಿ ಎಂದು ಕೇಳುತ್ತಾಳೆ. ನಿಮ್ಮ ಊರಿಗೆ ಹೋಗಿ ಅವನ ಕೆಲಸ ಅವನು ನೋಡಿಕೊಂಡು ಬಂದರೆ ಸಾಕು ಶಾಂಭವಿ, ಯಾರ ವಿಷಯದಲ್ಲೂ ತಲೆ ಹಾಕದೇ ಇದ್ದರೆ ಸಾಕು, ಹಾಗಲ್ಲದೆ ಬೇರೆ ಇನ್ಯಾವುದೇ ವಿಷಯಗಳಲ್ಲಿ ತಲೆ ತೋರಿಸಿದರೆ ಮಾತ್ರ ಈ ಸಾರಿ ಅವನಿಗೆ ಮನೆಯಲ್ಲಿ ಸ್ಥಾನ ಇರಲ್ಲ ಎಂದು ಗಟ್ಟಿಯಾಗಿ ಹೇಳುತ್ತಾರೆ ಕೃಷ್ಣಕುಮಾರ್ ಅವರು. ನಮ್ಮ ಊರಿಗೆ ಹೋಗಿದ್ದಾರೆ ಎಂದು ಹೇಳಿದ್ದಕ್ಕೆ ಇವರು ಇಷ್ಟೊಂದು ರಿಯಾಕ್ಟ್ ಆಗುತ್ತಿದ್ದಾರೆ, ಇನ್ನು ಗಾನವಿಯ ಬಗ್ಗೆ ವಿವರಗಳನ್ನು ತಿಳಿದುಕೊಳ್ಳಲು ಹೋಗಿದ್ದಾನೆ ಎಂದು ತಿಳಿದರೆ ಬರಾಬರಿ ಮನೆಯಿಂದ ಹೊರಹಾಕುತ್ತಾರೆ ಎಂದು ಅಂದುಕೊಳ್ಳುತ್ತಾ, ನಿಮಗೆ ಆ ಭಯ ಬೇಡ ರೀ, ಏನೋ ಅವರ ಸ್ನೇಹಿತರನ್ನು ಭೇಟಿಯಾಗಲು ಮಾತ್ರ ಹೋಗಿದ್ದಾನೆ ನಮ್ಮ ಅಣ್ಣ ಎಂದು ಅನ್ನುತ್ತಾಳೆ ಶಾಂಭವಿ. ಹಾಗಾದರೆ ಸರಿ, ಯಾವುದೇ ಬೇರೆ ವೇಷಗಳನ್ನು ಹಾಕದೆ ನೇರವಾಗಿ ಮನೆಗೆ ಬರಲು ಹೇಳು ಎಂದು ಅನ್ನುತ್ತಾರೆ ಕೃಷ್ಣಕುಮಾರ್ ಅವರು. ಆದಿ ಪಕ್ಕದಲ್ಲೇ ಇದ್ದು ಅವರ ಮಾತುಕತೆಯೆಲ್ಲ ಕೇಳಿಸಿಕೊಳ್ಳುತ್ತಿದ್ದರೂ ತನಗೆ ಮಾತ್ರ ಸಂಬಂಧವಿಲ್ಲದಂತೆ ಗಾನವಿ ಬಡಿಸುತ್ತಿರುವ ಟಿಫನ್ ತಿನ್ನುತ್ತಾ ಇರುತ್ತಾನೆ. ತಾನು ಟಿಫನ್ ತಿನ್ನುವುದು ಮುಗಿಸಿಕೊಂಡು, ಬಾಯ್ ಗ್ರಾನಿ, ನಾನು ಆಫೀಸ್ಗೆ ಹೋಗುತ್ತಿದ್ದೇನೆ ಎಂದು ಹೇಳಿ
ಅಲ್ಲಿಂದ ಹೊರಟು ಹೋಗುತ್ತಾನೆ ಆದಿ. ಕನಿಷ್ಠ ತಂದೆ ಅಲ್ಲೇ ಇದ್ದರೂ ತನ್ನನ್ನು ಮಾತ್ರ ಪತ್ತೆ ಹಚ್ಚಲಿಲ್ಲ ಎಂದು ಕೃಷ್ಣಕುಮಾರ್ ಅವರು ಬಾಧೆಪಟ್ಟರು. ಇವೆಲ್ಲ ತನಗೆ ಅಭ್ಯಾಸ ಆಗಿರುವುದರಿಂದ ಒಂದು ನಿಟ್ಟುಸಿರು ಬಿಟ್ಟು ತಾನೂ ಕೂಡ ಅವರ ಅಮ್ಮನಿಗೆ ಹೇಳಿ ಆಫೀಸ್ಗೆ ಹೊರಡುತ್ತಾರೆ. ಆದಿ ಆಫೀಸ್ಗೆ ಹೋಗಿ ತನ್ನ ಕ್ಯಾಬಿನ್ ಒಳಗೆ ಎಂಟರ್ ಆದ ನಂತರ ದೀಪಕ್ ಇನ್ನೂ ಬಂದಿದ್ದಾನಾ ಇಲ್ವಾ ಎಂದು ಅವನ ಕ್ಯಾಬಿನ್ ಕಡೆ ನೋಡಿದರೆ ದೀಪಕ್ ಇನ್ನೂ ಆಫೀಸಿಗೆ ಬಂದಿರುವುದಿಲ್ಲ. ಏನು, ಇವನು ಇನ್ನೂ ಬಂದಿಲ್ಲವಾ? ಇವನಿಗೆ ನಿನ್ನೆ ತಾನೇ ಹೇಳಿದೆ ಅಲ್ವಾ? ಆ ವರ್ಕ್ ತುಂಬ ಅರ್ಜೆಂಟ್ ಎಂದು ಅಂದುಕೊಳ್ಳುತ್ತಾ ದೀಪಕ್ಗೆ ಫೋನ್ ಮಾಡುತ್ತಾನೆ ಆದಿ. ಆಗಲೇ ಕಾರ್ ಇಳಿದು ಆಫೀಸ್ ಒಳಗೆ ಎಂಟರ್ ಆಗುತ್ತಿರುವ ದೀಪಕ್ ರಿಂಗ್ ಆಗುತ್ತಿರುವ ತನ್ನ ಫೋನ್ ನೋಡಿದರೆ ಅದರ ಮೇಲೆ ಆದಿ ಹೆಸರು ಡಿಸ್ಪ್ಲೇ ಆಗುತ್ತಾ ಇರುತ್ತದೆ. ಇವನು ನನ್ನನ್ನು ನಿದ್ದೆ ಕೂಡ ಮಾಡಲು ಬಿಡಲ್ಲವಾ? ನಿನ್ನೆ ರಾತ್ರಿ ಎಲ್ಲ ವರ್ಕ್ ಅಂತ ಸಾಯಿಸಿದ. ನಂತರ ಅವರ ತಂಗಿಯಿಂದ ನಾನಾ ಬೈಗುಳ ತಿಂದು ವರ್ಕ್ ಕಂಪ್ಲೀಟ್ ಮಾಡಿಕೊಂಡು ಬರುವಷ್ಟರಲ್ಲಿ ಈ ಟೈಮ್ ಆಗಿದೆ. ಒಂದು 10 ನಿಮಿಷ ಲೇಟ್ ಆದರೆ ಸಾಕು, ಆಫೀಸ್ಗೆ ಇನ್ನೂ ಬಂದಿಲ್ಲವೇನು ಅಂತ ಫೋನ್ ಮೇಲೆ ಫೋನು ಮಾಡುತ್ತಾನೆ ಎಂದು ಅಂದುಕೊಳ್ಳುತ್ತಾ ಲಿಫ್ಟ್ ಮಾಡಿ ಹಲೋ ಎಂದು ಅಂದಾಗ ಏನೋ ಇನ್ನೂ ಆಫೀಸ್ಗೆ ಬಂದಿಲ್ವಾ ಎಂದು ಕೇಳುತ್ತಾನೆ ಆದಿ. ಬರುತ್ತಿದ್ದೀನಿ, ಇವಾಗ ತಾನೆ ಕಾರ್ ಹಿಡಿದು ಆಫೀಸ್ ಬಾಗಿಲಿಗೆ ಎಂಟರ್ ಆಗುತ್ತಿದ್ದೇನೆ. ಅಷ್ಟರಲ್ಲಿ ನೀನು ಹೀಗೆ ಫೋನ್ ಮಾಡಿದೆ ಎಂದು ಹೇಳಿದಾಗ ಓಕೆ ಬೇಗ ಬಾ ಎಂದು ಹೇಳಿ ಫೋನ್ ಇಡುತ್ತಾನೆ ಆದಿ. ಇವನೊಬ್ಬ, ಅವನು ಹೇಳಿದ್ದನ್ನು ನಾವು ಕೇಳಿಸಿಕೊಳ್ಳುವುದೇ ಆಯಿತು, ಆದರೆ ನಾವು ಹೇಳುವ ಒಂದು ಮಾತು ಕೂಡ ಕೇಳಿಸಿಕೊಳ್ಳಲ್ಲ ಎಂದು ಕಾಲ್ ಕಟ್ ಮಾಡಿ ಆದಿ ಕ್ಯಾಬಿನ್ ಕಡೆ ನಡೆಯುತ್ತಾನೆ ದೀಪಕ್. ದೀಪಕ್ ಆದಿ ಕ್ಯಾಬಿನ್ ಬಾಗಿಲನ್ನು ತಟ್ಟಿ ಕಮಿನ್ ಎಂದ ಕೂಡಲೇ ಒಳಗೆ ಹೋಗುತ್ತಾನೆ. ಗುಡ್ ಮಾರ್ನಿಂಗ್ ಎಂದು ದೀಪಕ್ ವಿಶ್ ಮಾಡುತ್ತಿದ್ದರೆ ನೀನು 10 ನಿಮಿಷ ಲೇಟ್ ಎನ್ನುವಂತೆ ಗೋಡೆ ಗಡಿಯಾರದ ಕಡೆಗೆ ಆದಿ ನೋಡುತ್ತಾನೆ. ಹಾಗೆ ನೋಡಬೇಡ, ಕೇವಲ 10 ನಿಮಿಷ ಮಾತ್ರ ತಡವಾಗಿದೆ. ರಾತ್ರಿ ನೀನು ಹೇಳಿದ ಕೆಲಸವನ್ನೆಲ್ಲ ಮುಗಿಸಿ ನಾನು ಮಲಗುವಷ್ಟರಲ್ಲಿ ತುಂಬ ತಡವಾಯಿತು. ಆದರೂ ನೀನು ಕೆಲಸ ಮುಖ್ಯ ಎಂದಿದ್ದಕ್ಕೆ ತಿಂಡಿ ಕೂಡ ತಿನ್ನದೆ ನೇರವಾಗಿ ಆಫೀಸ್ಗೆ ಬಂದಿದ್ದೇನೆ ಎಂದಾಗ ಆದಿ ದೀಪಕ್ ಕಡೆಗೆ ನೋಡಿ, ದೀಪಕ್ ರಾತ್ರಿಯೆಲ್ಲ ನಿದ್ದೆ ಮಾಡದೆ ಕೆಲಸ ಮಾಡಿದ್ದರಿಂದ ಅವನ ಕಣ್ಣುಗಳು ಕೆಂಪಾಗಿ ಕಾಣಿಸುತ್ತವೆ. ದೀಪಕ್ ಕಣ್ಣುಗಳು ಕೆಂಪಾಗಿರುವುದನ್ನು ನೋಡಿ ನಿಜವಾಗಲೂ ರಾತ್ರಿಯೆಲ್ಲ ಕೆಲಸ ಮಾಡಿದ್ದಾನೆ ಎಂದು ಅರ್ಥವಾಗುತ್ತಿದ್ದರೆ ಆ ಫೈಲ್ ತೆಗೆದುಕೊಂಡು ಎಲ್ಲವೂ ಸರಿಯಾಗಿದೆಯಾ ಇಲ್ಲವಾ ಎಂದು ಚೆಕ್ ಮಾಡಿಕೊಳ್ಳುತ್ತಾನೆ. ಅವನು ಹೇಳಿದ ಕೆಲಸ ಪರ್ಫೆಕ್ಟ್ ಆಗಿ ಮಾಡಿದ್ದರಿಂದ ಆದಿ ಓಕೆ ಎಂದಾಗ ಆ ಪ್ರಾಜೆಕ್ಟ್ಗೆ ಬೇಕಾದ ಮುಂದಿನ ಕೆಲಸಗಳನ್ನು ಅವನಿಗೆ ಮೇಲ್ ಮಾಡುತ್ತಾನೆ. ಇವತ್ತಿನ ಕೆಲಸ ನಿನಗೆ ಮೇಲ್ ಕಳುಹಿಸಿದ್ದೇನೆ, ಆ ಕೆಲಸ ಕೂಡ ಕಂಪ್ಲೀಟ್ ಮಾಡು ಎಂದು ಆದಿ ಹೇಳಿದ ಕೂಡಲೇ ಚೂರು ಕೂಡ ಕರುಣೆ ಇಲ್ಲವೋ ನಿನಗೆ? ರಾತ್ರಿಯೆಲ್ಲ ನಿದ್ದೆ ಮಾಡದೆ ಕೆಲಸ ಮಾಡಿದರೆ ಸ್ವಲ್ಪ ಕೂಡ ಮೆಚ್ಚಿಕೊಳ್ಳದೆ ಈಗ ಮತ್ತೆ ಕೆಲಸ ಕೊಡುತ್ತಿದ್ದೀಯಾ? ನೀನು ಕೆಲಸದ ರಾಕ್ಷಸ ಎಂದು ಗೊತ್ತು, ನಮ್ಮನ್ನು ಹಾಗೆಯೇ ಅಂದುಕೊಂಡರೆ ಹೇಗೆ ಎಂದು ಆದಿಯನ್ನು ಮನಸ್ಸಿನಲ್ಲೇ ಬೈದುಕೊಳ್ಳುತ್ತಾ ತನ್ನ ಕ್ಯಾಬಿನ್ಗೆ ಹೋಗಲು ಹೇಳುತ್ತಾನೆ ದೀಪಕ್. ಬೈದುಕೊಂಡಿದ್ದು ಸಾಕು, ಆದರೆ ಇವತ್ತಿನ ಕೆಲಸ ಮಧ್ಯಾಹ್ನದೊಳಗೆ ಮುಗಿದು ಹೋಗಬೇಕು ಎಂದು ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಡುತ್ತಾನೆ ಆದಿ. ಛೀ, ನಿನ್ನನ್ನು ಮನಸ್ಸಿನಲ್ಲಿ ಕೂಡ ಬೈದುಕೊಳ್ಳಲು ಆಗುತ್ತಿಲ್ಲ ಎಂದು ಅಂದುಕೊಳ್ಳುತ್ತಾ ಅಸಲು ಹೇಗೆ ನಿನ್ನಂಥವನನ್ನು ನನ್ನ ತಂಗಿ ಸಹಿಸಿಕೊಳ್ಳುತ್ತಾಳೆ ಎಂದು ಹೇಳುತ್ತಾನೆ. ಆ ಮಾತಿಗೆ ಆದಿ ಸೀರಿಯಸ್ ಆಗಿ ದೀಪಕ್ ಕಡೆ ನೋಡಲಾಗಿ ಇವನು ನೋಟದಲ್ಲೇ ಸುಟ್ಟು ಹಾಕುವ ಹಾಗಿದ್ದಾನೆ ಎಂದು ವೇಗವಾಗಿ ತನ್ನ ಕ್ಯಾಬಿನ್ಗೆ ಹೊರಟು ಹೋಗುತ್ತಾನೆ. ದೀಪಕ್ ಮಾತುಗಳಿಗೆ ಆದಿಗೆ ಗಾನವಿಯ ನೆನಪಾಗುವುದರೊಂದಿಗೆ ಬೆಳಿಗ್ಗೆ ತಾನು ನೋಡಿದಾಗ ಅರಳಿದ ದಾಸವಾಳದ ಹೂವಿನಂತಿದ್ದ ಸುಂದರವಾದ ಗಾನವಿಯ ರೂಪ ಕಣ್ಣ ಮುಂದೆ ಬರುತ್ತದೆ. ಆ ರೂಪಕ್ಕೆ ಆದಿ ಮನಸ್ಸು ನಿರ್ಮಲವಾಗಿ ಬದಲಾಗುತ್ತದೆ. ತಿಳಿಯದೆಯೇ ಅವನ ತುಟಿಗಳ ಮೇಲೆ ಒಂದು ಕಿರುನಗೆ ಬಂದು ಸೇರುತ್ತದೆ. ಇಷ್ಟರಲ್ಲಿ ಅವನ ಮೊಬೈಲ್ ರಿಂಗ್ ಆಗುತ್ತಿರೋದ್ರಿಂದ ಈ ಲೋಕಕ್ಕೆ ಬಂದು ಮತ್ತೆ ತನ್ನ ಕೆಲಸದಲ್ಲಿ ಮುಳುಗಿ ಹೋಗುತ್ತಾನೆ. ತಿಂಡಿ ತಿಂದ ನಂತರ ತನ್ನ ಕೋಣೆಗೆ ಹೋಗಿ ಭಗವದ್ಗೀತೆ ಓದಿಕೊಳ್ಳುತ್ತಿರುವ ಅರುಂಧತಿ ಅವರ ಹತ್ತಿರ ಸೀತಮ್ಮ ಹೋಗುತ್ತಾಳೆ. ಸಮಯವಲ್ಲದ ಸಮಯದಲ್ಲಿ ಬಂದ ಸೀತಮ್ಮನನ್ನು ಅನುಮಾನದಿಂದ ನೋಡುತ್ತಾ ಏನಾಯಿತು ಸೀತಮ್ಮ, ನನ್ನ ಹತ್ತಿರ ಏನಾದರೂ ಹೇಳಬೇಕಾ?
ಎಂದು ಸೌಮ್ಯವಾಗಿ ಕೇಳುತ್ತಾರೆ ಅರುಂಧತಿ ಅವರು. ಹೌದಮ್ಮ ಎಂದು ಹೇಳುತ್ತಾ ಅರುಂಧತಿ ಅವರ ಕಾಲ ಹತ್ತಿರ ಕುಳಿತು, ನಿನ್ನೆ ಗಾನವಿಯಮ್ಮ ರಾತ್ರಿ ತುಂಬ ಹೊತ್ತು ಹತ್ತರಮ್ಮ ಎಂದು ಹೇಳುತ್ತಾಳೆ ಬೇಸರದಿಂದ. ಗಾನವಿ ಹತ್ತಳ? ಏಕೆ? ಮನೆಯಲ್ಲಿ ಯಾರಾದರೂ ಏನಾದರೂ ಅಂದರಾ ಎಂದು ಕೇಳುತ್ತಾರೆ ಅರುಂಧತಿ ಅವರು. ಅದೇ ತಿಳಿಯದಮ್ಮ. ಚಿಕ್ಕ ಯಜಮಾನ್ರಿಗೆ ತಲೆನೋವು ಇದೆ, ಮಸಾಜ್ ಮಾಡಬೇಕು ಎಂದು ಎಣ್ಣೆ ಬಿಸಿ ಮಾಡಿಕೊಂಡು ಮೇಲೆ ಹೋದರು. ಹೋಗುವಾಗ ಸಂತೋಷವಾಗಿ ಹೋದ ಗಾನವಿಯಮ್ಮ ಅರ್ಧ ಗಂಟೆಯ ನಂತರ ಅಳುತ್ತಾ ಕೆಳಗೆ ಬಂದರಮ್ಮ. ಏನಾಯಿತು ಗಾನವಿಯಮ್ಮ, ಏಕೆ ಅಳುತ್ತಿದ್ದೀರಾ ಎಂದು ನಾನು ಕೇಳಿದರೆ ನೋವಿನಿಂದ ನನ್ನನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಹತ್ತರು. ಆ ಹುಡುಗಿ ಹಾಗೆ ಅಳುತ್ತಿದ್ದರೆ ನನಗೆ ತುಂಬ ನೋವಾಯಿತಮ್ಮ. ಕೂಡಲೇ ನಿಮಗೆ ಹೇಳೋಣ ಎಂದು ಬರಲು ಹೋದರೆ ನನ್ನನ್ನು ತಡೆದರು. ಆಗಲೇ ತುಂಬ ಬಾರಿ ಕೇಳಿದೆ, ಯಾರಾದರೂ ಏನಾದರೂ ಅಂದರಾ ಎಂದು. ಇಲ್ಲ, ನನಗೆ ನಮ್ಮ ಅಮ್ಮ ಅಪ್ಪ ನೆನಪಾದರು, ಅದಕ್ಕೆ ಹೀಗೆ ಅತ್ತೆ ಎಂದು ಹೇಳಿದರು. ಆದರೆ ನನಗ್ಯಾಕೋ ಅದು ನಂಬಲು ಆಗಲಿಲ್ಲವಮ್ಮ. ಆದಿ ಯಜಮಾನರು ಮತ್ತೆ ಗಾನವಿಯಮ್ಮನ ಮಧ್ಯೆ ಏನಾದರೂ ಆಗಿದೆಯೇನೋ ಎಂದು ಅನುಮಾನವಾಗಿದೆ. ಅದಕ್ಕೆ ನಿಮಗೆ ಹೇಳುತ್ತಿದ್ದೇನೆ ಎಂದು ಹೇಳುತ್ತಾಳೆ ಸೀತಮ್ಮ. ಆ ಮಾತುಗಳಿಗೆ ಮೌನವಾಗಿ ಎಲ್ಲೋ ನೋಡುತ್ತಾ ಆಲೋಚಿಸುತ್ತಿರುವ ಅರುಂಧತಿಯವರನ್ನು ನೋಡಿ, ಗಾನವಿಯಮ್ಮ ತುಂಬ ಒಳ್ಳೆಯವರಮ್ಮ, ತುಂಬ ಮುಗ್ಧೆ, ಅಲ್ಲದೆ ಕೆಲಸಗಾರ್ತಿ, ಗುಣವಂತೆ ಕೂಡ. ಯಜಮಾನರಿಗೆ ಇಂತಹ ಹುಡುಗಿ ಸಿಕ್ಕಿರುವುದು ನಿಜಕ್ಕೂ ಅದೃಷ್ಟ ಅಮ್ಮ. ಯಾರನ್ನೂ ಒಂದು ಮಾತು ಕೂಡ ಅನ್ನುವುದಿಲ್ಲ. ಕೆಲಸದವರನ್ನು ಸಹ ಸಂಬಂಧಗಳಿಟ್ಟು ಅಮ್ಮ ಎಂದು ನನ್ನನ್ನು ಕರೆಯುತ್ತಾರೆ. ನಿಜಕ್ಕೂ ಗಾನವಿಯಮ್ಮ ಬಂಗಾರ ಅಮ್ಮ. ಅವರು ಯಾವಾಗಲೂ ಬೇಸರ ಪಡದಂತೆ ನೋಡಿಕೊಳ್ಳಿ ಅಮ್ಮ ಎಂದು ಹೇಳಿ ಸೀತಮ್ಮ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಎಲ್ಲವನ್ನು ಕೇಳಿಸಿಕೊಂಡ ಅರುಂಧತಿ ಅವರಿಗೆ ಆದಿ ಗಾನವಿಯನ್ನು ಏನಾದರೂ ಅಂದನಾ ಎಂದು ಅನುಮಾನ ಬರುತ್ತದೆ. ಇಷ್ಟು ದಿನ ಗಂಡ ಹೆಂಡಿರ ಮಧ್ಯೆ ತಾನು ತಲೆ ಹಾಕಬಾರದು ಎಂದು ಸುಮ್ಮನಿದ್ದರು. ಆದರೆ ಗಾನವಿ ಹಾಗೆ ಅತ್ತಳು ಎಂದು ಹೇಳಿದ ಕೂಡಲೇ ಬೇಸರ ಪಟ್ಟುಕೊಳ್ಳುತ್ತಾರೆ ಅರುಂಧತಿ ಅವರು. ಆದಿ ಕೋಪ ಹೇಗಿರುತ್ತದೆ ಎಂದು ಮೊದಲೇ ಊಹಿಸಿದ ಅರುಂಧತಿ ಅವರು, ತಪ್ಪದು ಗಾನವಿ. ಆದಿ ನಿನ್ನನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳುವವರೆಗೂ ನಿನಗೆ ಈ ಕಷ್ಟಗಳು ತಪ್ಪವು. ನಂತರ ಆದಿ ಪ್ರೇಮವನ್ನು ಒಮ್ಮೆ ರುಚಿ ನೋಡಿದರೆ ನೀನು ಅವನನ್ನು ಬಿಟ್ಟು ಇರಲಾರೆ. ಆದರೆ ಅವನು ನಿನ್ನನ್ನು ಪೂರ್ತಿಯಾಗಿ ನಂಬಿ ನೀನು ಅವನವಳು ಎಂದು ನಂಬಿಕೆ ಬರುವವರೆಗೂ ನೀನು ಕಷ್ಟಪಡೋದು ತಪ್ಪದು. ಒಮ್ಮೆ ನಿನ್ನನ್ನು ತನ್ನವಳು ಎಂದು ನಂಬಿದನಾ, ನಿನ್ನ ಕನಸಲ್ಲೂ ಊಹಿಸಲಾಗದಷ್ಟು ಪ್ರೀತಿಯನ್ನು ನಿನಗೆ ಹಂಚುತ್ತಾನೆ. ಆದಿ ಮನಸ್ಸು ಬದಲಾಗುವವರೆಗೂ ನೀನು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಅವನ ಕೋಪದ ಬಗ್ಗೆ ತಿಳಿದು ಕೂಡ ಅವನೊಂದಿಗೆ ನಿನಗೆ ಏಕೆ ಮದುವೆ ಮಾಡಿದನೆಂದರೆ ನಿನ್ನ ತಾಳ್ಮೆ ಮತ್ತು ಸಹನೆಯಿಂದ ಅವನನ್ನು ಬದಲಾಯಿಸುತ್ತೀಯ ಎಂದು ಗಟ್ಟಿಯಾಗಿ ನಂಬಿದ್ದೆ ಗಾನವಿ. ಅದಕ್ಕೆ ಅವನು ಬೇಡವೆಂದರೂ ಬಲವಂತವಾಗಿ ನಿನಗೆ ಕೊಟ್ಟು ಮದುವೆ ಮಾಡಿದೆ. ಅವನ ಮುಖದಲ್ಲಿ ಬಾಲ್ಯದಲ್ಲೇ ಮಾಸಿ ಹೋದ ನಗುವನ್ನು ನೀನು ಮತ್ತೆ ತರಬೇಕು. ಆ ಆಸೆಯಿಂದಲೇ ನಿಮ್ಮಿಬ್ಬರಿಗೂ ಮದುವೆ ಮಾಡಿದೆ. ನನ್ನ ಆಸೆಯನ್ನು ನೀನೇ ತೀರಿಸಬೇಕು ಗಾನವಿ ಎಂದು ಅಂದುಕೊಳ್ಳುತ್ತಾ ಆದಿಯನ್ನು ಬದಲಾಯಿಸಲು ಬೇಕಾದ ಶಕ್ತಿಯನ್ನು ಗಾನವಿಗೆ ಕರುಣಿಸು ಎಂದು ಆ ಭಗವಂತನನ್ನು ಬೇಡಿಕೊಳ್ಳುತ್ತಾರೆ. ಆ ದಿನ ಸಂಜೆ ಅಕ್ಕ ಅಕ್ಕ ಎಂದು ಹಾಲಿನಿಂದಲೇ ಕೂಗುತ್ತಾ ಸಂತೋಷವಾಗಿ ಬರುತ್ತಾನೆ ಪ್ರಸಾದ್. ಆ ಕೂಗಾಟಕ್ಕೆ ಪಕ್ಕದಲ್ಲೇ ಇದ್ದ ಶಾಂಭವಿ ಪ್ರಸಾದ್ ಕೈಯನ್ನು ಎಳೆದುಕೊಂಡು ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕುತ್ತಾಳೆ. ಏನಾಯಿತು? ಏಕೆ ಹಾಗೆ ಕೂಗುತ್ತಿದ್ದೀಯ? ನಿನ್ನ ಸಂತೋಷ, ನಿನ್ನ ಮಾತುಗಳು ಏನಾದರೂ ನನ್ನ ಅತ್ತೆ ಕೇಳಿದರೆ ಇನ್ನೇನೂ ಇಲ್ಲ. ಏನು ನಡೆಯಿತು ಎಂದು ವಿಚಾರಿಸುತ್ತಾಳೆ. ಅಂದಾಗ, ಅದು ಅಲ್ಲ ಅಕ್ಕ, ನೀನು ಆ ಅಜಯ್ ಬಗ್ಗೆ ಡೀಟೇಲ್ಸ್ ಎಲ್ಲ ಕಂಡುಹಿಡಿ ಎಂದು ಹೇಳಿದೆಯಲ್ಲ. ಆ ಶ್ರೀನುವನ್ನು ಮಾತಿಗೆಳೆದು ಒಂದು 10,000 ಅವನ ಕೈಯಲ್ಲಿ ಇಟ್ಟರೆ ಆ ಅಜಯ್ ಬಗ್ಗೆ ಪೂರ್ತಿ ಡೀಟೇಲ್ಸ್ ಎಲ್ಲ ಕೊಟ್ಟ. ಈಗ ಅಜಯ್ ಜೊತೆ ಕೈ ಜೋಡಿಸಿದರೆ ಈ ಗಾನವಿಯನ್ನು ಮನೆಯಿಂದ ಈಸಿಯಾಗಿ ಹೊರಹಾಕಬಹುದು. ಆ ವಿಷಯ ಆಲೋಚಿಸಿ ಆ ಸಂತೋಷದಲ್ಲಿ ನಾನು ಎಲ್ಲಿದ್ದೇನೆ ಎಂದು ಮರೆತು ನಿನಗಾಗಿ ಕೂಗುತ್ತಾ ಬಂದೆ. ನನ್ನನ್ನು ಕ್ಷಮಿಸು ಅಕ್ಕ, ಸಾರಿ ಎಂದು ಹೇಳುತ್ತಾನೆ.
ಸರಿ ಸರಿ ಇರಲಿ, ಇಷ್ಟಕ್ಕೂ ಆ ಅಜಯ್ ಎಂತಹವನು, ಏನು ಎಂದು ಪೂರ್ತಿ ಹೇಳು ಎನ್ನಲಾಗಿ ಅಜಯ್ ತನ್ನ ಮೊದಲ ಹೆಂಡತಿಯನ್ನು ಕೊಂದು ಹೇಗೆ ಗಾನವಿಯನ್ನು ಮದುವೆಯಾಗಲು ಅಂದುಕೊಂಡಿದ್ದನೋ ಎಲ್ಲವನ್ನು ಎಳೆಯಾಗಿ ಶಾಂಭವಿಗೆ ಹೇಳಿದ ಕೂಡಲೇ, ಏನು, ಗಾನವಿಗೋಸ್ಕರ ಅವನ ಮೊದಲ ಹೆಂಡತಿಯನ್ನು ಕೊಲೆ ಮಾಡಿದನಾ ಎಂದು ಆಶ್ಚರ್ಯಪಡುತ್ತಾಳೆ ಶಾಂಭವಿ. ಹೌದಕ್ಕ, ಅದು ಕೂಡ ಗಾನವಿಯನ್ನು ಮದುವೆಯಾಗಲು ತನಗೆ ಯಾವುದೇ ಅಭ್ಯಂತರವಿಲ್ಲ ಎಂದು ಸಹಿ ಹಾಕಲಿಲ್ಲವೆಂದು ಗ್ಯಾಸ್ ಸಿಲಿಂಡರ್ ಸ್ಫೋಟಿಸಿ ಕೊಂದುಬಿಟ್ಟ. ನಿಜಕ್ಕೂ ಅವನು ನೋಡಲು ಕೂಡ ಎಷ್ಟು ಕ್ರೂರವಾಗಿ ಇದ್ದಾನೋ. ಗಾನವಿಯ ಮೇಲೆ ಅವನಿಗೆ ತುಂಬ ವ್ಯಾಮೋಹ ಇದೆ ಅಕ್ಕ. ಹೇಗಾದರೂ ಅವಳನ್ನು ದಕ್ಕಿಸಿಕೊಳ್ಳಬೇಕು ಎಂದು ಯೋಚಿಸುತ್ತಿದ್ದಾನೆ. ಈಗ ನಾವು ಅವನೊಂದಿಗೆ ಕೈ ಜೋಡಿಸಿದರೆ ಖಂಡಿತವಾಗಿಯೂ ಗಾನವಿಯನ್ನು ಇಲ್ಲಿಂದ ಕರೆದುಕೊಂಡು ಹೋಗುತ್ತಾನೆ. ನಮ್ಮ ಕೈಗೆ ಮಣ್ಣಾಗದಂತೆ ಅವನ ಮೇಲೆ ನಾವು ಹಾಕಬಹುದು ಎಂದು ಆನಂದವಾಗಿ ಹೇಳುತ್ತಾನೆ ಪ್ರಸಾದ್. ಪ್ರಸಾದ್ ಏನು ಹೇಳಿದನೋ ಅದನ್ನೆಲ್ಲ ಕೇಳಿದ ಶಾಂಭವಿಗೂ ಕೂಡ ಅಜಯ್ನನ್ನು ಉಪಯೋಗಿಸಿಕೊಂಡರೆ ಅವರ ಕೈಗೆ ಮಣ್ಣಾಗದಂತೆ ಗಾನವಿಯನ್ನು ಇಲ್ಲಿಂದ ಕಳುಹಿಸಿಬಿಡಬಹುದು ಎಂದು ಅಂದುಕೊಳ್ಳುತ್ತಾಳೆ. ಸರಿ, ಎಲ್ಲಿ ಅವನ ನಂಬರ್ ಹೀಗೆ ಕೊಡು. ಅವನೊಂದಿಗೆ ಏನು ಮಾತನಾಡಬೇಕು, ಹೇಗೆ ಡೀಲ್ ಕುದುರಿಸಬೇಕು ಎಂದು ಎಲ್ಲ ಯೋಚಿಸಿ ನಾನು ಏನಾದರೂ ಒಂದು ಪ್ಲ್ಯಾನ್ ಮಾಡುತ್ತೇನೆ. ಅಲ್ಲಿಯವರೆಗೂ ನೀನು ಏನು ಮಾಡಬೇಡ, ಸೈಲೆಂಟಾಗಿ ಇರು. ಈಗಾಗಲೇ ನಿನ್ನ ಮೇಲೆ ನಮ್ಮ ಅತ್ತೆಗೆ, ನಿಮ್ಮ ಭಾವನಿಗೆ ಅನುಮಾನ ಬಂದಿದೆ ಅನ್ನುತ್ತಾಳೆ. ಅದೇನಕ್ಕ, ನಾನೇನು ಮಾಡಿದೆ ಎಂದು ನನ್ನ ಮೇಲೆ ಡೌಟ್ ಬರಲು ಎಂದು ಪ್ರಸಾದ್ ಕೇಳಿದಾಗ, 2 ದಿನಗಳಿಂದ ನೀನು ಮನೆಯಲ್ಲಿ ಕಾಣಿಸದೇ ಇರುವುದಕ್ಕೆ ನೀನು ಎಲ್ಲಿಗೆ ಹೋಗಿದ್ದೆ ಎಂದು ಕೇಳಿದರು. ನಾವು ಎಷ್ಟೇ ಅರಿತಿದ್ದರೂ ಅವರ ದೃಷ್ಟಿ ಪೂರ್ತಿ ನಮ್ಮ ಮೇಲೆ ಇರುತ್ತದೆ. ಅದಕ್ಕೆ ನನಗೆ ಹೇಳದೆ ಯಾವುದೇ ಕೆಲಸ ಮಾಡಬೇಡ ಎಂದ ಕೂಡಲೇ ಸರಿ ಅನ್ನುತ್ತಾನೆ ಪ್ರಸಾದ್. ನಂತರ ಆ ಅಜಯ್ಗೆ ಏನು ಹೇಳಬೇಕು, ಹೇಗೆ ಅವನ ಮೂಲಕ ಗಾನವಿಯನ್ನು ಇಲ್ಲಿಂದ ಕರೆದುಕೊಂಡು ಹೋಗುವಂತೆ ಮಾಡಬೇಕು ಎಂದು ತನ್ನ ಬುದ್ಧಿಗೆ ಕೆಲಸ ಕೊಡುತ್ತಿರುತ್ತಾಳೆ ಶಾಂಭವಿ. ಏನೋ ಆಲೋಚಿಸುತ್ತಿರುವ ಅಕ್ಕನನ್ನು ನೋಡಿ ಅಕ್ಕ ಏನೋ ಪ್ಲಾನ್ ಮಾಡುತ್ತಿದ್ದಾಳೆ ಎಂದು ಈಗ ಅಲ್ಲಿಂದ ತನ್ನ ರೂಮಿಗೆ ಹೊರಟು ಹೋಗುತ್ತಾನೆ ಪ್ರಸಾದ್. ತಮ್ಮ ಹೋದ ವಿಷಯ ಕೂಡ ಗಮನಿಸದೆ ಡೀಪ್ ಥಿಂಕಿಂಗ್ನಲ್ಲೇ ಇರುತ್ತಾಳೆ ಶಾಂಭವಿ. ಸಂಜೆ ಆಗುವಷ್ಟರಲ್ಲಿ ಕಲ್ಪ ಕಾಲೇಜಿನಿಂದ ಬರುತ್ತಾಳೆ. ಕಾಲೇಜಿನಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ತುಂಬ ಸುಸ್ತಾಗಿದ್ದರಿಂದ ಅಲ್ಲಿಯೇ ಇದ್ದ ಸೋಫಾದಲ್ಲಿ ಹೊರಗುತ್ತಾಳೆ ಕಲ್ಪ. ಇಷ್ಟರಲ್ಲಿ ಗಾನವಿ ಅಲ್ಲಿಗೆ ಬಂದು ಡಲ್ ಆಗಿರುವ ಕಲ್ಪಾಳನ್ನು ನೋಡಿ, ಏನಾಯಿತು ಕಲ್ಪ, ಅಷ್ಟು ನೀರಸವಾಗಿ ಇದ್ದೀಯಾ ಎಂದು ಕೇಳಲಾಗಿ, ಕಾಲೇಜಿನಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಸುಸ್ತಾಗಿದ್ದೇನೆ ಅತ್ತಿಗೆ, ತುಂಬ ಟಯರ್ಡ್ ಆಗಿದೆ ಎನ್ನಲಾಗಿ, ಅಯ್ಯೋ ಹೌದಾ ಎನ್ನುತ್ತಾ ಕೂಡಲೇ ಅಡುಗೆ ಮನೆಗೆ ಹೋಗಿ ಸ್ನ್ಯಾಕ್ಸ್ ಮತ್ತು ಜ್ಯೂಸ್ ತೆಗೆದುಕೊಂಡು ಬರುತ್ತಾಳೆ ಗಾನವಿ. ಕಲ್ಪ, ಈ ಸ್ನ್ಯಾಕ್ಸ್ ತಿಂದು ಈ ಜ್ಯೂಸ್ ಸ್ವಲ್ಪ ಕುಡಿ, ಸ್ವಲ್ಪ ಸುಸ್ತು ಕಡಿಮೆಯಾಗುತ್ತದೆ ಎಂದು ಅವಳ ತಲೆಯನ್ನು ಪ್ರೀತಿಯಿಂದ ಸವರಿ ತಾನು ತಂದ ಸ್ನ್ಯಾಕ್ಸ್ ಅವಳ ಮುಂದೆ ಇಡುತ್ತಾಳೆ ಗಾನವಿ. ಥ್ಯಾಂಕ್ಸ್ ಅತ್ತಿಗೆ ಎನ್ನುತ್ತಾ ಗಾನವಿ ತಂದ ಸ್ನ್ಯಾಕ್ಸ್ ತಿಂದು ಜ್ಯೂಸ್ ಕುಡಿಯುತ್ತಾಳೆ. ತುಂಬ ಸುಸ್ತಾದ ಹಾಗಿದೆ, ನಿನ್ನ ರೂಮಿಗೆ ಹೋಗಿ ರೆಸ್ಟ್ ತೆಗೆದುಕೋ ಕಲ್ಪ ಎಂದು ಗಾನವಿ ಹೇಳಿದ ಕೂಡಲೇ, ಇಲ್ಲ ಅತ್ತಿಗೆ ಎಂದು ಗಾನವಿಯ ಕೈಗಳನ್ನು ಹಿಡಿದುಕೊಂಡು ಅವಳ ಭುಜದ ಮೇಲೆ ವಾಲುತ್ತಾಳೆ. ಈ ಕಥೆ ಇಂದು ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.